ಸ್ನೇಹಿತರೆ, ವಿಜಯ್ ಸಿಎಂ ಕುರ್ಚಿಗೆ ಹತ್ರ ಬಂದಿರೋ ಟೈಮ್ನಲ್ಲಿ ಅವರು ಎಲೆಕ್ಷನ್ ಅಫಿಡವಿಟ್ ಅಲ್ಲಿ ಒಂದಷ್ಟು ಡೀಟೇಲ್ ಕೊಟ್ಟಿದ್ರಲ್ಲ ಅವರ ಆಸ್ತಿ ಬಗ್ಗೆ, ಅದು ಇಡೀ ದೇಶದ ಹುಬ್ಬೇರಿಸ್ತಾ ಇದೆ. ಅದರಲ್ಲೂ ಕೂಡ ಅವರ ಆಸ್ತಿಯನ್ನು ಹೆಂಗೆ ನಿಭಾಯಿಸಿದ್ದಾರೆ, ಈಗ ಸಿಎಂ ಆಗಕ್ಕೆ ಹೊರಟಿದಾರಲ್ಲ, ತಮ್ಮ ಆಸ್ತಿಯನ್ನು ಯಾವ ಥರ ನಿಭಾಯಿಸಿದ್ದಾರೆ ಅವರು, ಖಾಸಗಿ ದುಡ್ಡನ್ನು, ಅವ್ರು ಗಳಿಸಿರೋ ದುಡ್ಡನ್ನು, ಅದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. 27 ಪುಟಗಳ ಆಸ್ತಿ ವಿವರ, ಅವ್ರ ಬಳಿ ಈಗ ಇರೋ ಕಾರುಗಳು, ಚಿನ್ನಾಭರಣ, ಅಕೌಂಟಲ್ಲಿರೋ ದುಡ್ಡು ಎಲ್ಲವನ್ನ ಅವರು ಡಿಕ್ಲೇರ್ ಮಾಡಿದ್ದಾರೆ, ಪ್ರಾಪರ್ಟೀಸ್ ಎಲ್ಲ ಡಿಕ್ಲೇರ್ ಮಾಡಿದ್ದಾರೆ. 624 ಕೋಟಿಯ ಒಡೆಯ, ಎಸ್ 624 ಕೋಟಿ ರೂಪಾಯಿ. ಇದನ್ನ ಸಿಂಪಲ್ ಆಗಿ 2 ಭಾಗ ಮಾಡ್ಬೋದು. ಒಂದು ಚರಾಸ್ತಿ ಅಂದ್ರೆ ಲಿಕ್ವಿಡ್ ಕ್ಯಾಶ್, ಬ್ಯಾಂಕ್ ಬ್ಯಾಲೆನ್ಸ್, ಶೇರ್ಸ್, ಕಾರುಗಳು, ಇದರ ಮೌಲ್ಯ 404 ಕೋಟಿ ರೂಪಾಯಿ. ಈ 404 ಕೋಟಿ ರೂಪಾಯಿ ಬಹಳ ಇಂಟ್ರೆಸ್ಟಿಂಗ್ ಅಂಶ ಇದೆ, ಅದು ನಿಮ್ಗೆ ಆಮೇಲೆ ಹೇಳ್ತೀವಿ ನಾವು. ಎರಡನೇದು ಸ್ಥಿರಾಸ್ತಿ ಅಂದ್ರೆ ಜಮೀನು, ಮನೆ, ಬಿಲ್ಡಿಂಗ್ಗಳು, ಇದರ ಮೌಲ್ಯ 220 ಕೋಟಿ ರೂಪಾಯಿ. ಇನ್ನು ವಿಜಯ್ ಅವರ 1 ವರ್ಷದ ಸಂಪಾದನೆ ಎಷ್ಟು ಗೊತ್ತಾ? ಇಲ್ಲಿ ತನಕ ಸಿನಿಮಾ ಹೀರೋ ಆಗಿದ್ದಾಗ 2024-25 ಆರ್ಥಿಕ ವರ್ಷದಲ್ಲಿ ಬರೋಬ್ಬರಿ 184.53 ಕೋಟಿ ರೂಪಾಯಿ ಇನ್ಕಮ್ ತೋರಿಸಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ 185 ಕೋಟಿ ರೂಪಾಯಿ ಬರೀ 1 ವರ್ಷದ ಇನ್ಕಮ್ ತೋರಿಸಿರೋದು. ಈ ಹಣ ಬರೀ ಸಿನಿಮಾದಿಂದ ಬಂದಿದ್ದಲ್ಲ, ಬಾಡಿಗೆನಿಂದ, ಬ್ಯಾಂಕ್ ಬಡ್ಡಿಯಿಂದ ಬಂದಿರೋ ಆದಾಯ ಕೂಡ ಇದರಲ್ಲಿ ಸೇರಿದೆ. ಒಂದೇ ಅಕೌಂಟ್ 213 ಕೋಟಿ ರೂಪಾಯಿ. ಇದು ವಿಜಯ್ ಎಲೆಕ್ಷನ್ ಕಮಿಷನ್ಗೆ ಕೊಟ್ಟಿರೋ ಅಫಿಡವಿಟ್ ಇರೋ ಇಂಟ್ರೆಸ್ಟಿಂಗ್ ಅಂಶ. ದುಡ್ಡು ಸಿಕ್ಕಾಪಟ್ಟೆ ಇದ್ದಾಗ ಏನ್ ಮಾಡ್ತಾರೆ, ಅಸೆಟ್ ಡೈವರ್ಸಿಫಿಕೇಶನ್ ಮಾಡ್ತಾರೆ. ಕೆಲವರಂತೂ ಎಲ್ಲಾ ಬುಲ್ಗಳಿರ್ತಾರೆ, ಬುಲ್ಗಳು ಎಲ್ಲ ನಾನು ಮಾರ್ಕೆಟಲ್ಲಿ ಹಾಕ್ತೀನಿ ಅಂತ ಹೇಳಿ. ಏನಿಲ್ಲ ಅಂದ್ರೂ ಕೆಲವರು ಒಂದು 10-15% ಡಿಫೆನ್ಸಿವ್ ಇನ್ವೆಸ್ಟರ್, ಅಂದರೆ ಅವರ ಟೋಟಲ್ ಆಸ್ತಿಯಲ್ಲಿ ಒಂದು 10% ಆದರೂ ಕೂಡ ಇನ್ವೆಸ್ಟ್ಮೆಂಟು, ಅದು ಇದು ಸ್ಟಾರ್ಟಪ್ಪು, ಶೇರ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ ಏನಾದ್ರು ಮಾಡಿರ್ತಾರಲ್ವಾ. ವಿಜಯ್ ಮಜಾ ನೋಡಿ, ಇಲ್ಲಿ ಮಜಾ ನೋಡಿ. ನೀವಾಗಿರೋ ಏನು ಮಾಡ್ತಿದ್ರೆ ಹೇಳಿ. ಇಂಡಿಯನ್ ಓವರ್ಸೀಸ್ ಬ್ಯಾಂಕಲ್ಲೊಂದು ಅಕೌಂಟ್ ಮಾಡ್ಕೊಂಡಿದ್ದಾರೆ ಅವರು, ಚೆನ್ನೈನ ಸಾಲಿಗ್ರಾಮಂ ಬ್ರಾಂಚ್ನಲ್ಲಿ. ಸೇವಿಂಗ್ಸ್ ಅಕೌಂಟ್, 2-3% ಬಡ್ಡಿ ಬರೋ ಸೇವಿಂಗ್ಸ್ ಅಕೌಂಟ್. ಅದರಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದಾರೆ ಗೊತ್ತಾ? 213 ಕೋಟಿ 36 ಲಕ್ಷ ರೂಪಾಯಿ ಇಟ್ಟಿದ್ದಾರೆ. 100% ಸತ್ಯ ಇದು, ವಿಜಯ್ ಅವರೇ ಕೊಟ್ಟಿರೋ ಡಿಕ್ಲರೇಷನ್ ಇದು. ಮ್ಯೂಚುವಲ್ ಫಂಡ್ ಅಲ್ಲ, ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಲ್ಲ, ಯಾವುದೇ ಸ್ಟಾರ್ಟಪ್ ಇನ್ವೆಸ್ಟ್ಮೆಂಟ್ ಅಲ್ಲ, ಪ್ರೈವೇಟ್ ಈಕ್ವಿಟಿ ಅಲ್ಲ, ಎಂಥದ್ದು ಅಲ್ಲ. ನಾರ್ಮಲ್ ಸೇವಿಂಗ್ಸ್ ಅಕೌಂಟ್, FDನೂ ಅಲ್ಲ ಸ್ವಾಮಿ, ಸೇವಿಂಗ್ಸ್ ಅಕೌಂಟ್. 2026 ಮಾರ್ಚ್ 27 ಲೆಕ್ಕಾಚಾರದ ಪ್ರಕಾರ ವಿಜಯ್ ಅವರ ಒಟ್ಟು ಆಸ್ತಿಯ 1/3 ಭಾಗ ಸೇವಿಂಗ್ಸ್ ಅಕೌಂಟಲ್ಲಿ ಕೊಳಿಸ್ತಾ ಇದ್ದಾರೆ. ನೀವಾಗಿರೋ ಇಡ್ತಿದ್ದೀರಾ ಸೇವಿಂಗ್ಸ್ ಅಕೌಂಟಲ್ಲಿ? ಅಷ್ಟೊಂದು ದುಡ್ಡನ್ನು ಇಡ್ತಾ ಇದ್ದೀರಾ? ವಿಜಯ್ ಇಟ್ಟಿದ್ದಾರೆ. ಹಾಗಂತ FD ಇಟ್ಟೇ ಇಲ್ಲ ಅಂತಿಲ್ಲ. ಒಂದು 100 ಕೋಟಿ ರೂಪಾಯಿನ FD ಇಟ್ಟಿದ್ದಾರೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ. ಆಕ್ಸಿಸ್ ಬ್ಯಾಂಕ್ನ ಇಂದ್ರನಗರ್ ಬ್ರಾಂಚ್ನ 40 ಕೋಟಿ ರೂಪಾಯಿ. ಇದೆಲ್ಲ ಡೈವರ್ಸಿಫಿಕೇಶನ್ ಮಾಡಿದ್ದಾರೆ. ಅವರಿಗೆ ಸೇವಿಂಗ್ಸ್ ಅಕೌಂಟಲ್ಲಿರೋ ದುಡ್ಡಿಗಿಂತ FD ಸ್ವಲ್ಪ ರಿಸ್ಕ್ ಜಾಸ್ತಿ ಅಂತ ಅನಿಸಿರ್ಬೇಕಂತ ಕಾಣುತ್ತೆ, ಗೊತ್ತಿಲ್ಲ ಲೆಕ್ಕಾಚಾರ ಏನು ಅಂತ. ಆಕ್ಸಿಸ್ ಬ್ಯಾಂಕಲ್ಲಿ 40 ಕೋಟಿ ರೂಪಾಯಿ FD. ಹಾಗೆ IOB ಬ್ಯಾಂಕ್ನ ಕೋದಂಬಾಕ್ಕಂ ಬ್ರಾಂಚ್ನಲ್ಲಿ 25 ಕೋಟಿ ರೂಪಾಯಿ. HDFC ಬ್ಯಾಂಕ್ನ ಬೆಸೆಂಟ್ ನಗರ್ ಬ್ರಾಂಚ್ನಲ್ಲಿ 20 ಕೋಟಿ ರೂಪಾಯಿ. ಹಾಗೆ SBI ಶಾಸ್ತ್ರಿನಗರ್ ಬ್ರಾಂಚ್ನಲ್ಲಿ 15 ಕೋಟಿ ರೂಪಾಯಿ FD ಇಟ್ಟಿದ್ದಾರೆ. ಥಿಂಕ್ ಮಾಡಿ, ಟೋಟಲ್ 313 ಕೋಟಿ ರೂಪಾಯಲ್ಲಿ 100 ಕೋಟಿ ರೂಪಾಯಿ FD, 213 ಕೋಟಿ ರೂಪಾಯಿ ಸೇವಿಂಗ್ಸ್ ಬ್ಯಾಂಕಲ್ಲಿ. FDಗೆ ಬಡ್ಡಿ ಎಷ್ಟು ಬರ್ತಾ ಇದೆ ಇವಾಗ? ಏನಿಲ್ಲ ಅಂದ್ರೂ ಒಂದು 7%, 6.7% ಕೊಡ್ತಾ ಇದ್ದಾರಾ? ಏನಿಲ್ಲ ಅಂದ್ರೂ ಕೂಡ ನಿಮಗೆ ಸಣ್ಣ ಪುಟ್ಟ ಬ್ಯಾಂಕ್ಗಳಲ್ಲಂತೂ 8% ಎಲ್ಲ ಬಡ್ಡಿ ಕೊಡ್ತಾ ಇದಾರಲ್ವಾ ಇವಾಗ. ಸೇವಿಂಗ್ಸ್ ಅಕೌಂಟಲ್ಲಿ ಎಷ್ಟು ಬರುತ್ತೆ? 2-3% ಬರುತ್ತೆ. ಯೋಚನೆ ಮಾಡಿ, ಈಗ 213 ಕೋಟಿ ರೂಪಾಯಿ ಸೇವಿಂಗ್ಸ್ ಅಕೌಂಟಲ್ಲಿ ಅಂತ ಹೇಳಿದ್ರೆ 6.5% ಬಡ್ಡಿ ಹಿಡಿದ್ರೂ ಕೂಡ ಎಷ್ಟಾಯ್ತು? ವರ್ಷಕ್ಕೆ 13-14 ಕೋಟಿ ರೂಪಾಯಿ ಬಡ್ಡಿ ದುಡ್ಡು ಬರ್ತಾ ಇತ್ತು ಬರೀ FD ಇಟ್ಟಿದ್ರೆ. ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರೆ ಎಷ್ಟು ಬರುತ್ತೆ? 5.5-6 ಕೋಟಿ ರೂಪಾಯಿ ಬಡ್ಡಿ ಬರುತ್ತೆ 200 ಕೋಟಿ ರೂಪಾಯಿಗೆ ಅಲ್ವಾ? 6 ಕೋಟಿ ರೂಪಾಯಿ ಬರ್ಬೋದಾ ಹೆಚ್ಚು ಅಂತ ಹೇಳಿದ್ರೆ? ಎಷ್ಟು ಡಿಫರೆನ್ಸ್ ಎಷ್ಟು ಅಲ್ಲಿ? ಏನು ಮಾಡದೆ ವರ್ಷಕ್ಕೆ 6.7 ಕೋಟಿ ರೂಪಾಯಿ ಅವರು ಎಕ್ಸ್ಟ್ರಾ ಗಳಿಸ್ಬೋದಾಗಿತ್ತು, ಜಸ್ಟ್ ಅದೇ ಬ್ಯಾಂಕಲ್ಲಿ FD ಇಟ್ಟಿದ್ರು ಕೂಡ. ಶೇರ್ ಮಾರ್ಕೆಟ್ ಅಂದ್ರೆ ದೂರ, ದಳಪತಿಯ ಓಲ್ಡ್ ಸ್ಕೂಲ್ ಫಿನಾನ್ಸ್. ಇವತ್ತು ಕಾಲೇಜ್ ಹುಡುಗರು ಕೂಡ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಅಂತ ನೋಡ್ತಾ ಇರ್ತಾರಲ್ವಾ ಆ ಕಡೆ. ಆದ್ರೆ 624 ಕೋಟಿ ರೂಪಾಯಿನ ಒಡೆಯ ವಿಜಯ್ ಅವರ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಕೇಳಿದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟು ಹಾಕಿದ್ರೆ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಅವರ ಒಟ್ಟು ಈಕ್ವಿಟಿ ಹೋಲ್ಡಿಂಗ್ಸ್ 20 ಲಕ್ಷನೂ ಇಲ್ಲ, 19 ಲಕ್ಷ ರೂಪಾಯಿ, 19,37,000 ರೂಪಾಯಿ, 600 ಕೋಟಿಲಿ. ಅವರ ಒಟ್ಟು ಆಸ್ತಿಯಲ್ಲಿ ಇದು 1% ಕೂಡ ಇಲ್ಲ, 0.04%, 0.5% ಕೂಡ ಇಲ್ಲ. ಈ ಶೇರ್ಸ್ ಕೂಡ ಎಲ್ಲೆಲ್ಲಿ ಹಾಕಿದ್ದಾರೆ ಇವರು, ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ? ವಿಜಯ್ ಅವರೇ ಹೇಳಿರೋ ಪ್ರಕಾರ ಜಯನಗರ ಪ್ರಾಪರ್ಟಿ ಪ್ರೈವೇಟ್ ಲಿಮಿಟೆಡ್ನಲ್ಲಿ 19 ಲಕ್ಷ ರೂಪಾಯಿ, IOB ಶೇರ್ಸ್ 9,600 ರೂಪಾಯಿ, ಹಾಗೂ ಸನ್ ಪೇಪರ್ ಮಿಲ್ ಶೇರ್ಸ್ 25,000 ರೂಪಾಯಿ ಅಷ್ಟೇ. ಯಾವುದೇ ಮ್ಯೂಚುವಲ್ ಫಂಡ್ ಇಲ್ಲ, ಬಾಂಡ್ಸ್ ಇಲ್ಲ, ಡಿಬೆಂಚರ್ಸ್ ಇಲ್ಲ. ಪಕ್ಕಾ ಹಳೆ ಕಾಲದ ಓಲ್ಡ್ ಸ್ಕೂಲ್ ಫಿನಾನ್ಸ್ ವಿಜಯ್ ಅವ್ರದ್ದು. ರಿಯಲ್ ಎಸ್ಟೇಟ್ ಕಿಂಗ್, ಚೆನ್ನೈನಿಂದ ಕೊಡೈಕೆನಾಲ್ ವರೆಗೆ ಜಾಗ. ಇವರ ಹೆಸರಲ್ಲೇ 220 ಕೋಟಿ ರೂಪಾಯಿ ಮೌಲ್ಯದ ಪ್ರಾಪರ್ಟೀಸ್ ಇವೆ. ಇದನ್ನ 4 ಭಾಗ ಮಾಡಿ ನೋಡಬಹುದು. ಮೊದಲನೇದು ರೆಸಿಡೆನ್ಷಿಯಲ್ ಪ್ರಾಪರ್ಟಿ. ಚೆನ್ನೈನ ನೀಲಂಕರೈ, ಸಾಲಿಗ್ರಾಮಂ, ಮೈಲಾಪುರ್ ಇಂಥ ಟಾಪ್ ಏರಿಯಾಗಳಲ್ಲಿ ವಿಜಯ್ ಅವರಿಗೆ ಒಟ್ಟು 10 ಮನೆಗಳಿವೆ. ಇದರ ಇಂದಿನ ಬೆಲೆ ಸುಮಾರು 115 ಕೋಟಿ. ಎರಡನೇದು ಕಮರ್ಷಿಯಲ್ ಪ್ರಾಪರ್ಟಿ.
ಟಿ ನಗರ್, ಶೋಲಿಂಗನಲ್ಲೂರು ಈ ಕಡೆಗಳಲ್ಲೆಲ್ಲ ಇರೋ ಕಮರ್ಷಿಯಲ್ ಬಿಲ್ಡಿಂಗ್ಗಳ ಮೌಲ್ಯ 82.8 ಕೋಟಿ ರೂಪಾಯಿ. ಇತ್ತೀಚೆಗೆ ಅಂದರೆ ನವೆಂಬರ್ 2023ರಲ್ಲಿ ಕೊಪ್ಪೂರು ಗ್ರಾಮದಲ್ಲಿ 35 ಕೋಟಿ ರೂಪಾಯಿ ಕೊಟ್ಟು 2.5 ಎಕರೆ ಜಾಗವನ್ನು ತಗೊಂಡಿದ್ದಾರೆ. ಮೂರನೇದು ಕೃಷಿಯೇತರ ಭೂಮಿ. ಪೋರೂರು, ನೀಲಂಕರೈ ಕಡೆ 22 ಕೋಟಿ ರೂಪಾಯಿ ಮೌಲ್ಯದ ಖಾಲಿ ಜಾಗಗಳಿವೆ. ನಾಲ್ಕನೇದು ಅಗ್ರಿಕಲ್ಚರಲ್ ಲ್ಯಾಂಡ್ ಅಂದರೆ ವ್ಯವಸಾಯದ ಜಮೀನು. ಇಲ್ಲೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಇದೆ. 1997ರಲ್ಲಿ ವಿಜಯ್ ಅವರು ಕೊಡೈಕೆನಾಲ್ನ ವಿಲ್ಪಟ್ಟಿ ಗ್ರಾಮದಲ್ಲಿ 2 ಜಾಗ ತಗೊಂಡಿದ್ರು. ಆಗ ಅವರು ಕೊಟ್ಟಿದ್ದ ದುಡ್ಡು ಬರೀ 15,000 ರೂಪಾಯಿ. ಇವತ್ತು ಅದರ ಬೆಲೆ ತಲಾ 10 ಲಕ್ಷ ರೂಪಾಯಿ. ಎಲ್ಲ ಪ್ರಾಪರ್ಟಿಗಳಿಂದ ವಿಜಯ್ ಅವರಿಗೆ ಪ್ರತಿ ತಿಂಗಳು ಭರ್ಜರಿ ಬಾಡಿಗೆ ಕೂಡ ಬರುತ್ತೆ. ಜೊತೆಗೆ ಇವರು ಜಯನಗರ ಪ್ರಾಪರ್ಟಿ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಹೌದು. 13 ಕೋಟಿಯ ವಾಹನಗಳು, ಕ್ಯಾರವಾನ್ನಿಂದ ಮಾರುತಿ ಸ್ವಿಫ್ಟ್ ವರೆಗೆ. ವಿಜಯ್ಗೆ ಕಾರುಗಳ ಕ್ರೇಜ್ ಇದ್ದೇ ಇದೆ, ನಿಮಗೆಲ್ಲ ಗೊತ್ತಿದೆ. ಅವರ ಗರಾಜ್ನಲ್ಲಿರುವ ವಾಹನಗಳ ಒಟ್ಟು ಬೆಲೆ 13.52 ಕೋಟಿ ರೂಪಾಯಿ. ಲಿಸ್ಟ್ ನೋಡ್ತಾ ಹೋದ್ರೆ ಅತ್ಯಂತ ದುಬಾರಿ ವಾಹನ ಅಂದರೆ 2015ರಲ್ಲಿ ಅವ್ರು ತಗೊಂಡಿರೋ ಒಂದು ಕ್ಯಾರವಾನ್, ಅಂದರೆ ಟಾಟಾದವ್ರದ್ದು. ಆಮೇಲೆ ಮಾಡಿಫೈ ಮಾಡಿಕೊಂಡು ಫಿಲ್ಮ್ ಸ್ಟಾರ್ಗಳು ರೆಸ್ಟ್ ಮಾಡೋಕ್ಕೆ, ಓಡಾಡೋಕ್ಕೆ, ಫ್ರೆಶ್ ಅಪ್ ಆಗೋಕ್ಕೆ ಅವರೊಂದು ಕ್ಯಾರವಾನ್ ಅಂತ ಇಟ್ಕೊಂಡಿರ್ತಾರೆ ಗೊತ್ತಾ, ಚಿಕ್ಕ ಮನೆ ಥರನೇ ಇರುತ್ತೆ ಒಳಗಡೆ. ಅದು ಇದ್ರ ಬೆಲೆ ಒಂದು 6 ಕೋಟಿ ರೂಪಾಯಿ ಖರ್ಚಾಗಿದೆ ಅದಕ್ಕೆ. 2024ರಲ್ಲಿ 3 ಕೋಟಿ ಬೆಲೆಯ ಟೊಯೋಟಾ ಲೆಕ್ಸಸ್ 350 ಕಾರ್ ತಗೊಂಡಿದ್ದಾರೆ. ಹಾಗೆ 2 ಕೋಟಿ ಬೆಲೆಯ BMW i7 ಎಲೆಕ್ಟ್ರಿಕ್ ಕಾರ್ ಇದೆ. ಹಾಗೆ ಟೊಯೋಟಾ ವೆಲ್ಫೈರ್, BMW 530 ಈ ಕಾರುಗಳು ಕೂಡ ಇವೆ. ಅಚ್ಚರಿಯ ವಿಚಾರ ಅಂದರೆ ದೊಡ್ಡ ದೊಡ್ಡ ಕಾರುಗಳ ನಡುವೆ ಒಂದು ಮಾರುತಿ ಸ್ವಿಫ್ಟ್ ಕೂಡ ಇದೆ. ಇದರ ಬೆಲೆ 5 ಲಕ್ಷ ರೂಪಾಯಿ ಅಷ್ಟೇ. ಜೊತೆಗೆ ಒಂದು TVS ಎಕ್ಸೆಲ್ ಸೂಪರ್ ಮೊಪೆಡ್ ಕೂಡ ಇದೆ. 67,000 ರೂಪಾಯಿ ಬೆಲೆ ಇದ್ರದ್ದು. ವಿಜಯ್ ಹೆಸರಲ್ಲೇ ಇದೆ ಈ 2 ವೀಲರ್ ಕೂಡ. ಇದರಲ್ಲಿ ರೋಲ್ಸ್ ರಾಯ್ ಗೋಸ್ಟ್ ಕಾಣಲಿಲ್ಲಪ್ಪ, ಅಫಿಡವಿಟ್ ಅಲ್ಲಿ ಕಾಣಲಿಲ್ಲ. ಲಾಸ್ಟ್ ಟೈಮ್ ಅದಕ್ಕೆ ತರೋ ಟೈಮಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ವಿವಾದ. ಇಷ್ಟೊಂದು ಡಬಲ್ ಟ್ಯಾಕ್ಸ್ ಕಟ್ಟಬೇಕಾ, ವಿನಾಯಿತಿ ಕೊಡಿ ಅಂತ ಅಪ್ಲೈ ಮಾಡಿ, ಆಮೇಲೆ ಕೋರ್ಟಿಗೆಲ್ಲ ಹೋಗಿ ಇಶ್ಯೂ ಆಗಿ, ಆಮೇಲೆ ಇಲ್ಲ ಕಟ್ತೀನಿ ಅಂತೆಲ್ಲ ಹೇಳಿ ನೆನಪಿರ್ಬೋದು ಅದು. ಸೊ ಆ ಕಾರ್ ಕಾಣಲಿಲ್ಲ ನಮಗೆ ಈ ಪಟ್ಟಿಯಲ್ಲಿ. ಮಾರಿದಾರ ಅಥವಾ ಏನಾಯ್ತು ಗೊತ್ತಿಲ್ಲ ಅದ್ರದ್ದು. ವಿಜಯ್ ಪತ್ನಿ ಬಳಿ ಇದೆ 1 ಕೋಟಿ ಮೌಲ್ಯದ ವಜ್ರ. ಒಡವೆಗಳ ವಿಚಾರಕ್ಕೆ ಬಂದರೆ ವಿಜಯ್ ಬಳಿ 1.20 ಕೋಟಿ ರೂಪಾಯಿ ಮೌಲ್ಯದ 883 ಗ್ರಾಮ್ ಚಿನ್ನ ಇದೆ. ಜೊತೆಗೆ 15 ಲಕ್ಷದ ಬೆಳ್ಳಿ ವಸ್ತುಗಳಿವೆ. ಆದರೆ ಅವರ ಪತ್ನಿ ಸಂಗೀತ ಅವರ ಕಲೆಕ್ಷನ್ ಇನ್ನೂ ಸಿಕ್ಕಾಪಟ್ಟೆ ಇದೆ. ಅವ್ರ ಬಳಿ 4 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಇದೆ. 2 kg ಬೆಳ್ಳಿ ಇದೆ. ಬರೋಬ್ಬರಿ 134 ಕ್ಯಾರೆಟ್ನ ವಜ್ರದ ಆಭರಣ ಇದೆ. ಈ ವಜ್ರದ ಬೆಲೆನೇ ಸುಮಾರು 1 ಕೋಟಿ ರೂಪಾಯಿ. ಸಂಗೀತ ಅವರ ಹೆಸರಲ್ಲಿ ಬೇರೆಯದೇ ಆದ 15 ಕೋಟಿ ರೂಪಾಯಿನ ಆಸ್ತಿ ಕೂಡ ಇದೆ. 75 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ ದಳಪತಿ. ಎಸ್, ರಾಜಕಾರಣಿಗಳು ಸಿಕ್ಕಾಪಟ್ಟೆ ಆಸ್ತಿ ತೋರಿಸ್ಬಿಟ್ಟಿದ್ದು ಸಾಲ ಅಲ್ಲಿ ತಗೊಂಡಿದ್ದು ಅಂತ ಹೇಳ್ತಾರೆ. ಆದರೆ ವಿಜಯ್ ಅವರು ಒಟ್ಟು 14 ಜನರಿಗೆ ಅಥವಾ ಸಂಸ್ಥೆಗಳಿಗೆಲ್ಲ ಸೇರಿ 75.5 ಕೋಟಿ ರೂಪಾಯಿ ಸಾಲನೆ ಕೊಟ್ಟಿದ್ದಾರೆ. ಉದಾಹರಣೆಗೆ ಆಂಟೋನಿಯೋಸ್ ಬ್ರಿಟೋ ಅನ್ನೋರಿಗೆ 20 ಕೋಟಿ ರೂಪಾಯಿ, ಕೋಕಿಲ ಅಂಬಾಳ್ ಫೌಂಡೇಶನ್ಗೆ 20 ಕೋಟಿ ರೂಪಾಯಿ, ಪತ್ನಿ ಸಂಗೀತ ಅವರಿಗೆ 12.60 ಕೋಟಿ ರೂಪಾಯಿ, ವಿದ್ಯಾ ಚಾರಿಟಬಲ್ ಟ್ರಸ್ಟ್ಗೆ 5.84 ಕೋಟಿ ರೂಪಾಯಿ, ಹಾಗೂ ಮಕ್ಕಳಾದ ಜೇಸನ್ ಸಂಜಯ್ಗೆ 8.5 ಲಕ್ಷ, ದಿವ್ಯಾ ಸಾಶಾಗೆ 4,60,000 ರೂಪಾಯಿ ಸಾಲ ಕೊಟ್ಟಿದ್ದಾರೆ. ದಳಪತಿ ಮೇಲಿರೋ IT ಕೇಸ್ಗಳು. ವಿಜಯ್ ಅವರ ಅಫಿಡವಿಟ್ನಲ್ಲಿ 4 ಪೆಂಡಿಂಗ್ ಇನ್ಕಮ್ ಟ್ಯಾಕ್ಸ್ ಡಿಮಾಂಡ್ಗಳ ಬಗ್ಗೆ, ನೋಟಿಸ್ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ. 2015ರಲ್ಲಿ ವಿಜಯ್ ಅವರ ಪೊಲೀಸ್ ಸಿನಿಮಾ ರಿಲೀಸ್ ಟೈಮ್ನಲ್ಲಿ IT ರೇಡ್ ಆಗಿತ್ತು. ಆ ಕೇಸ್ಗೆ ಸಂಬಂಧಪಟ್ಟಂತೆ 1.5 ಕೋಟಿ ರೂಪಾಯಿ ಪೆನಾಲ್ಟಿ ಬಿದ್ದಿತ್ತು. ಇತ್ತೀಚೆಗೆ 2026 ಫೆಬ್ರವರಿಯಲ್ಲಿ ಮಡ್ರಾಸ್ ಹೈಕೋರ್ಟ್ ಈ ಪೆನಾಲ್ಟಿಯನ್ನು ಕನ್ಫರ್ಮ್ ಮಾಡಿದೆ. ಆದರೆ ಮೇಲ್ಮನವಿ ಹೋಗೋಕ್ಕೆ ವಿಜಯ್ಗೆ ಅವಕಾಶ ಇದೆ. ಇದು ಬಿಟ್ಟರೆ 2011ರಿಂದ 2023ರವರೆಗಿನ ಕೆಲ ಟ್ಯಾಕ್ಸ್ ಪೇಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಸುಮಾರು 2 ಕೋಟಿಯಷ್ಟು ಡಿಮಾಂಡ್ ಬಾಕಿ ಇದೆ. ಅವೆಲ್ಲವೀಗ ಕೋರ್ಟ್ ಅಂಗಳದಲ್ಲಿದೆ. ಈಗ ಫೈನಲಿ ಸ್ನೇಹಿತರೆ, ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಒಪಿನಿಯನ್ ಕೇಳೋದು. ಆ 213 ಕೋಟಿ ರೂಪಾಯಿ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಂಡಿರೋದ್ರ ಬಗ್ಗೆ ನಿಮಗೆ ಅನಿಸುತ್ತೆ? ನೀವು ಆಗಿದ್ರೆ ಏನು ಮಾಡ್ತಿದ್ದೀರಿ? 600 ಕೋಟಿ ರೂಪಾಯಿ ಪ್ರಾಪರ್ಟಿಯಲ್ಲಿ ಸೇವಿಂಗ್ಸ್ ಅಕೌಂಟಲ್ಲಿ ಎಷ್ಟು ಇಟ್ಕೊಳ್ತಿದ್ರಿ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.